ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವರ್ಷದ ಆರಂಭದಲ್ಲಿ ಯಾವಾಗಲೂ ಪಂಚಾಂಗ ಶ್ರವಣವನ್ನು ಮಾಡೋದು ಬಹಳ ಒಳ್ಳೆಯದು. ಆ ವರ್ಷದ ಯೋಗಾಯೋಗಗಳು, ಫಲಾಫಲಗಳು ಇದನ್ನೆಲ್ಲ ತಿಳ್ಕೊಳ್ಳೋದು ಸಹಜವಾದ್ದು, ತಿಳ್ಕೊಳ್ಳಬೇಕಾದ ಅಗತ್ಯ ಕೂಡ ಇದೆ. ಈ ಬಾರಿಯ ಸಂವತ್ಸರ ನಂದನ ನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಒಂದೊಂದು ರಾಶಿಗೆ ಒಂದೊಂದು ತರ ಫಲಗಳನ್ನ ಕೊಡ್ತಾರೆ. ಈ ರಾಶಿ ಫಲಗಳನ್ನ ಹೇಗೆ ಕಂಡುಹಿಡಿತಾರೆ ಅಂದ್ರೆ, ರವಿ ಅಂದ್ರೆ ಸೂರ್ಯ ಮತ್ತೆ ಶನಿ ಇವರಿಬ್ಬರ ಸಂಚಾರ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಅದರ ಜೊತೆಗೆ ಕಾಲಚಕ್ರಗಳು, ದಶಾಭುಕ್ತಿಗಳು, ಸಂವತ್ಸರ ಫಲಗಳು, ಮಾಸ ಫಲಗಳು, ಗೃಹಲತಾ ಫಲಗಳು ಇದನ್ನೆಲ್ಲ ಸೇರಿಸ್ಕೊಂಡು ಸಂಕ್ಷಿಪ್ತವಾಗಿ ಇದು ಈ ರಾಶಿಯ ಫಲ ಅಂತ ಹೇಳ್ತಾರೆ. ಮೊದಲಿಗೆ ಮೇಷರಾಶಿ. ಗುರು ಮೇಷರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಮನಸ್ಸಿಗೆ ಚಿಂತೆ, ಅಧಿಕ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಬಂಧು ಮಿತ್ರರ ವಿರೋಧ, ಕೃಷಿಯಲ್ಲಿ ಅತ್ಯಲ್ಪ ಮೊದಲಾದವುಗಳನ್ನು ಉಂಟು ಮಾಡ್ತಾನೆ. ಗುರು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಕೀರ್ತಿ ವೃದ್ಧಿ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮಕಲಾಸಕ್ತಿ, ಧರ್ಮ ಕಾರ್ಯಾಸಕ್ತಿ, ಬಂಧು ಮಿತ್ರರ ಸಹಾಯ, ವಸ್ತ್ರಾಭರಣ ಪ್ರಾಪ್ತಿ. ವಸ್ತ್ರಾಪಹರಣ ಅಲ್ಲ, ವಸ್ತ್ರಾಭರಣ ಪ್ರಾಪ್ತಿ. ನೀನಮ್ಮ ವಸ್ತ್ರಾಭರಣ ಪ್ರಾಪ್ತಿ ಇದೆಲ್ಲ ಉಂಟು ಮಾಡ್ತಾನೆ. ಹಾಗೆ ಕೆಲವರಿಗೆ ಪರಸ್ಥಳವಾಸ, ಜೈಲಲ್ಲ, ಯೋಚನೆ ಮಾಡಬೇಡಿ. ಪರಸ್ಥಳವಾಸ, ಮನಸ್ಸಿಗೆ ಬೇಸರ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ. ನೀವ್ಯಾರು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಇಲ್ಲ, ಆದ್ರಿಂದ ತೊಂದರೆನೇ ಇಲ್ಲ. ವಿರೋಧಿಗಳಿಂದ ತೊಂದರೆ ಮೊದಲಾದ ಫಲಗಳು ಉಂಟಾಗತ್ತೆ ಅಂತ ಇದರಲ್ಲೂ ಬರ್ತಿದ್ದಾರೆ. ಎರಡನೇದು ವೃಷಭ ರಾಶಿ. ಈ ವೃಷಭ ರಾಶಿನಲ್ಲಿ ಗುರು ಮೇಷರಾಶಿಯಲ್ಲಿ ಸಂಚರಿಸುವಾಗ ಅಶುಭನಿದ್ದು ಸ್ಥಳ ಬದಲಾವಣೆ. ಈ ವರ್ಷ ನಂದನನಾಮ ಸಂವತ್ಸರದಲ್ಲಿ ಮಳೆ ಬೆಳೆ ತುಂಬಾ ಸಮೃದ್ಧಿಯಾಗತ್ತೆ, ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತೆ. ಶುಕ್ರ ಮಂತ್ರಿ ಆಗಿರೋದ್ರಿಂದ ಸ್ತ್ರೀ ಪುರುಷರಲ್ಲಿ ಅನ್ಯೋನ್ಯವಾದ ಪ್ರೀತಿ ಉಂಟಾಗುತ್ತೆ. ಹಾಗೂ ಹಸುಗಳು ಚೆನ್ನಾಗಿ ಹಾಲು ಕೊಡೋದ್ರಿಂದ ಹಾಲಿನ ಬೆಲೆ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಈ ಸಾರಿ ಪ್ರೇಮಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಾಲಿನ ರೇಟು ಕಮ್ಮಿ ಆಗುತ್ತೆ ಅಂತ ಆಯ್ತು. ಈ ಪ್ರಶ್ನೆನ ನಿನ್ನ ಯಜಮಾನನ್ ಕೇಳಬೇಕು. ಅವ್ರ ಹತ್ರ ಏನ್ ಬಜೆಟ್ ಇದೆ ನೋಡ್ಕೊಂಡು ನೀನು ಬಂಗಾರ ಬೆಳ್ಳಿ ಪ್ಲಾನ್ ಮಾಡ್ಬೋದು. ಹೋಲಿ ಕೆಲಸ ಮಾಡಮ್ಮ, ನಿಮ್ಮ ಅತ್ತೇನ್ ಕೇಳಮ್ಮ. ಕಡಿಮೆ ಆಗಲ್ಲಮ್ಮ. ಅಜ್ಜಿ, ಯುಗಾದಿ ದಿನ ಚಂದ್ರನ್ ನೋಡ್ಬೇಕು ಅಂತಾರಲ್ಲ, ಯಾಕೆ? ಇರಮ್ಮ, ಶಾಸ್ತ್ರಿಗಳನ್ನೇ ಕೇಳೋಣ. ಶಾಸ್ತ್ರಿಗಳೇ, ನೀವೇ ಹೇಳಿ. ಅದಕ್ಕೊಂದು ಕಥೆ ಇದೆಯಮ್ಮ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೋ ಸಭದಾಗ ಮತ್ತಿ ಕೊಡೋ ವಿದ್ಯದ ದಯ ಕರುಣ. ಜನನೆ ಝೇಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೋ ಸಭದಾಗ ಮತ್ತಿ ಕೊಡೋ ವಿದ್ಯದ ದಯ ಕರುಣ. ಜನನೆ ಝೇಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ. ಏಕದಂತ ಶಂಕು ಚಕ್ರ ಹಿಡಕೊಂಡು ಸರಸರ ಬಂದು ಇಳಿದ ಕಲಿಯೊಳಗ. ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡಕೊಂಡು ಸರಸರ ಬಂದು ಇಳಿದ ಕಲಿಯೊಳಗ. ಹತ್ತಿ ಬಂದ ಇಲಿಯ ಮ್ಯಾಲೆ ಸುತ್ತಮುತ್ತಲ್ ಯಾರ್ಯಾರಿಲ್ಲ ಹೊತ್ತಿಗೆ ಹಿಡಿದನೋ ಬಲಗೈಯಾಗ. ಹತ್ತಿ ಬಂದ ಇಲಿಯ ಮ್ಯಾಲೆ ಸುತ್ತಮುತ್ತಲ್ ಯಾರ್ಯಾರಿಲ್ಲ ಹೊತ್ತಿಗೆ ಹಿಡಿದನೋ ಬಲಗೈಯಾಗ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತಾಡದಾಡಿ ಬಿದ್ದ ನೋಡು ದಾರಿಯೊಳಗ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ಜಾಡದಾಡಿ ಬಿದ್ದ ನೋಡು ದಾರಿಯೊಳಗ. ಪಾಡ ಪಾಡ ಹೊಟ್ಟೆ ಬಡ್ದು ಪಾಯಸ ಹೊರಗೆ ಬಂತು ಪಾಯ್ಬತ್ತೆ ತುಂಬಿದ ಕೇರಿ ಬಾಡೆದಾಗ. ಪಾಡ ಪಾಡ ಹೊಟ್ಟೆ ಬಡ್ದು ಪಾಯಸ ಹೊರಗೆ ಬಂತು ದಾಡ ದಾಡ ತುಂಬಿದ ಕೇರಿ ಬಾಡೆದಾಗ.
ಬಳಿ ಬಳಿದು ಹಾಕಿ ತನು ದಿಟ್ಟ ಸರ ಪಿಡಿದಿ ಹಾಕಿ ತನ್ನ ಕಟ್ಟ ಚಂದ್ರಮ ನೋಡಿನ ಕಕ್ಕಟ ಈ ಚಂದ್ರಮ ನೋಡಿನ ಕಕ್ಕಟ ನಮ್ಮ ಗಣಪತಿಗೆ ಬಂತು ಬಲು ಸಿಟ್ಟ ನಮ್ಮ ಗಣಪತಿಗೆ ಬಂತು ಬಲು ಸಿಟ್ಟ ನಮ್ಮ ಗಣಪತಿಗೆ ಬಂತು ಬಲು ಸಿಟ್ಟ. ಚಂದ್ರ, ಎಷ್ಟು ಸೊಕ್ಕು ನಿನಗೆ! ನನ್ನನ್ನು ನೋಡಿ ಪರಿಹಾಸ್ಯ ಮಾಡುವೆಯಾ? ಚೌತಿಯ ದಿನ ನಿನ್ನ ದರ್ಶನವನ್ನು ಮಾಡಿದವರಿಗೆ ಅಪವಾದ ತಪ್ಪದು. ಇದು ಶತಸಿದ್ಧ. ದೇವಾ ದೇವಾ, ಇಂಥ ಕೋಪ ಯಾಕೆ ದೇವಾ? ನನ್ನಿಂದ ಅಪರಾಧವಾಯಿತು, ಕೃಪೆ ಮಾಡಿ ಕ್ಷಮಿಸು ದೇವಾ, ಕ್ಷಮಿಸು ದೇವಾ, ಕ್ಷಮಿಸು ಕ್ಷಮಿಸು. ಆಯಿತು, ಚೌತಿಯ ದಿನ ನಿನ್ನನ್ನು ನೋಡಿದ್ದರಿಂದ ಬಂದ ದೋಷವು ಯುಗಾದಿಯ ದಿನ ನಿನ್ನ ದರ್ಶನವನ್ನು ಮಾಡಿದ್ದರಿಂದ ಆ ದೋಷವು ಪರಿಹಾರವಾಗುವುದು. ತಥಾಸ್ತು. ಗಣಪತಿ ಬಪ್ಪ ಮೋರೆಯ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನ ಸಬ್ಬಿದಾಗ ಮತ್ತಿ ಕೊಡ ವೇದ್ಯದ ದಯ ಕರುಣ ಜನ ನೆನೆ 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 ಜೈಕಾರ ನುಡಿಸು ತಾಳದೊಳಗೆ ಮಾಡುವೆ ಶರಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನ ಸಬಿದಾಗ ಮತ್ತಿ ಕೊಡ ವೇದ್ಯದ ದಯ ಕರುಣ ಜನ ನೆನೆ 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 ಜೈಕಾರ ನುಡಿಸು ತಾಳದೊಳಗೆ ಮಾಡುವೆ ಶರಣ. ತಾಳದೊಳಗೆ ಮಾಡುವೆ ಶರಣ, ತಾಳದೊಳಗೆ ಮಾಡುವೆ ಶರಣ. ಕತೆ ಹೀಗಿದೆ. ಬನ್ನಿ, ಬನ್ನಿ. ಸುಜಾತ, ಆಕಾಶ ಶುಭ್ರವಾಗಿರುವಾಗ್ಲೇ ಹೋಗಿ ಚಂದ್ರ ದರ್ಶನ ಮಾಡ್ಬಿಡೋಣ. ಮಿಕ್ಕಿದ ಫಲಾಫಲಗಳನ್ನ ಆಮೇಲೆ ನಿಧಾನಕ್ಕೆ ನೋಡ್ಬೋದು. ಏನ? ಬನ್ನಿ ಬನ್ನಿ ಬನ್ನಿ. ಅಮ್ಮ ಬನ್ನಿ. ಚೌತಿ ಚಂದ್ರನ ನೋಡಿದ್ದ ಪಾಪ ಪರಿಹಾರಕ್ಕಾಗಿ ಉಗಾದಿಯ ಮೊದಲನೇ ದಿನ ಪ್ರಥಮ ಚಂದ್ರ ದರ್ಶನ ಮಾಡಿದ್ರೆ ಒಳ್ಳೇದು ಅಂತಾರೆ. ಅಲ್ಲಿ ನೋಡಿ. ತಮ್ಮೆಲ್ಲರಿಗೂ ನಂದನ ನಾಮ ಸಂವತ್ಸರದ ಆದರದ ಶುಭಾಶಯಗಳು.